ಹಾಗೂ ಮೇಳಗಳಲ್ಲಿ ಸಂಘದ ಸದಸ್ಯರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದೇವೆ. ನಮ್ಮ ಸಂಘದಿಂದ ಪ್ರತಿ ವರ್ಷವೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸಂಘದ ಕಚೇರಿ ಮುಂದೆ ಎಲ್ಲ ಸದಸ್ಯರು ಸೇರಿ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಕೃಷಿ ಪರಿಕರ ಮಾರಾಟಗಾರರಿದೆ. ನಾವು ಕೂಡ ಕೃಷಿ ಇಲಾಖೆಯಂತೆ ರೈತರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದೇವೆ. ರೈತರಿಗೆ ಸಕಾಲದ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸರಬರಾಜು ಮಾಡುತ್ತಾ ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ರೈತರಿಗೆ ಬೆನ್ನೆಲುಬಾಗುತ್ತೇವೆ. ಈ ಮೊದಲು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವು ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದೆವು. ಮೈಸೂರು ಜಿಲ್ಲೆಯಲ್ಲಿ ಹತ್ತಿ ಬೆಳೆಯಲು ಪ್ರಮುಖವಾಗಿದ್ದು, ಈಗ ಹತ್ತಿ ಬೆಳೆಯುವ ರೈತರು ಕಡಿಮೆಯಾಗುತ್ತಾ ಬಂದಿದ್ದು, ಹತ್ತಿ ಬೆಳೆಯ ಬದಲು ಮೆಕ್ಕೆಜೋಳ, ಶುಂಠಿ, ಬಾಳೆ, ಕಬ್ಬು ಮತ್ತು ತರಕಾರಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಕಳೆದ ವರ್ಷ ಹತ್ತಿ ಬೀಜಗಳು ಹಾಗೂ ರಸಗೊಬ್ಬರಗಳ ದಾಸ್ತಾನು ಸಾಕಷ್ಟು ಇದ್ದು, ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನಮ್ಮ ಮಾರಾಟಗಾರರು ವಿತರಣೆ ಮಾಡಿರುತ್ತಾರೆ. ರಾಜ್ಯದಲ್ಲಿ 3 ರೈತ ಸಂಪರ್ಕ ಕೇಂದ್ರಗಳಿದ್ದು, ಅವುಗಳು ರೈತರ ನೆಲೆಯಲ್ಲಿ ನಿಂತಿವೆ. ಹಾಗೆಯೇ ನಮ್ಮ ಕೃಷಿ ಪರಿಕರ ಮಾರಾಟಗಾರರು ಕೂಡ ರೈತ ಸಂಪರ್ಕ ಕೇಂದ್ರಗಳಂತೆ ರೈತರ ಜೊತೆ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಶೇಕಡ 80ಕ್ಕೂ ಹೆಚ್ಚು ಮಾರಾಟಗಾರರು ರೈತಾಪಿ ವರ್ಗದಿಂದಲೇ ಬಂದಿದ್ದು, ಸ್ಥಳೀಯ ಹವಾಮಾನ, ಭೌಗೋಳಿಕ ಪರಿಸ್ಥಿತಿಯನ್ನು ತಿಳಿದಿದ್ದು, ಅದಕ್ಕೆ ತಕ್ಕಂತೆ ರೈತರಿಗೆ ಸಕಾಲದಲ್ಲಿ ಸೂಕ್ತ ತಳಿಗಳನ್ನು ಶಿಫಾರಸು ಮಾಡುತ್ತಾ ಮತ್ತು ತಳಿಗಳಿಗೆ ಬೇಕಾಗಿರುವ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಶಿಫಾರಸು ಮಾಡುತ್ತಿದ್ದೇವೆ. ನಮ್ಮ ಕೃಷಿ ಪರಿಕರ ಮಾರಾಟಗಾರರಲ್ಲಿ ಕೆಲವರು ಕೃಷಿಯಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹಾಗೂ ಎಲ್ಲ ಮಾರಾಟಗಾರರು ದೇಶಿ ಪ್ರಮಾಣ ಪತ್ರ ಪಡೆದು ವ್ಯಾಪಾರ ಮಾಡುತ್ತಿದ್ದೇವೆ. ಈ ಮೊದಲು ದೇಶದಲ್ಲಿ 2 ರೀತಿಯ ಕಂಪನಿಗಳಿದ್ದು, ಅತ್ಯಲ್ಪ ಕೀಟನಾಶಕ ಹಾಗೂ ಕಳೆನಾಶಕ ಇದ್ದವು. ಈಗ ಹಲವು ವಿದೇಶಿ ಕಂಪನಿಗಳು ಹಾಗೂ ನಮ್ಮ ದೇಶಿ ಕಂಪನಿಗಳು ಹಲವು ಬಗೆಯ ಕೀಟನಾಶಕ, ರೋಗನಾಶಕ ಮತ್ತು ಬೆಳೆ ಆಧಾರಿತ ಕಳೆನಾಶಕಗಳನ್ನು ಉತ್ಪಾದಿಸಿದ್ದು, ಇದರ ಜೊತೆಗೆ ಅತ್ಯುತ್ತಮ ಹೈಬ್ರಿಡ್ ಬೀಜಗಳನ್ನು ಉತ್ಪಾದನೆ ಮಾಡುತ್ತಿದ್ದು, ನಮ್ಮ ಮಾರಾಟಗಾರರು ರೈತರಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತಾ ರೈತರ ನೆರವಿಗೆ ಬರುತ್ತಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಪರಿಕರ ಮಾರಾಟಗಾರರು ಸ್ಥಾಪನೆಯಾಗಿದ್ದು, ರಾಷ್ಟ್ರೀಯ ಕೃಷಿ ಪರಿಕರ ಮಾರಾಟಗಾರರ ಸಂಘವು ದೆಹಲಿಯಲ್ಲಿ ಕಚೇರಿಯನ್ನು ಹೊಂದಿದ್ದು, ಭಾರತೀಯ ಕೃಷಿ ಮಂತ್ರಾಲಯ ಮತ್ತು ರಸಗೊಬ್ಬರ ಮಂತ್ರಾಲಯದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು, ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಕುಂದುಕೊರತೆಗಳನ್ನು ಅಲ್ಲಿಯ ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ಸದರಿ ರಾಷ್ಟ್ರೀಯ ಕೃಷಿ ಪರಿಕರ ಮಾರಾಟಗಾರರ ಸಂಘಕ್ಕೆ ನಮ್ಮ ರಾಜ್ಯದಿಂದ ದಕ್ಷಿಣ ಕರ್ನಾಟಕದ ಪ್ರತಿನಿಧಿಯಾಗಿ ನಮ್ಮ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಮಹಂತೇಶ್ ಅವರನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ಇದು ನಮ್ಮ ಸಂಘಕ್ಕೆ ಸಂಘ ಗೌರವವಾಗಿರುತ್ತದೆ. ಶ್ರೀಯುತ ಮಹಂತೇಶ್ ಅವರು ರಾಷ್ಟ್ರೀಯ ಕೃಷಿ ಪರಿಕರ ಸಂಘದ ಝೂಮ್ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಸಮಸ್ಯೆಗಳನ್ನು ಸಭೆಯಲ್ಲಿ ಮಂಡಿಸುತ್ತಾರೆ. ಹಾಗೂ ರಾಷ್ಟ್ರೀಯ ಸಂಘದಲ್ಲಿ ಚರ್ಚಿಸಿದ ವಿಷಯಗಳು ಹಾಗೂ ತೆಗೆದುಕೊಂಡ ನಿರ್ಧಾರಗಳನ್ನು ನಮ್ಮ ಸಂಘಕ್ಕೆ ತಿಳಿಸುತ್ತಾರೆ. ನಾವುಗಳು ನಮ್ಮ ಎಲ್ಲ ಕೃಷಿ ಪರಿಕರ ಮಾರಾಟಗಾರರಿಗೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ. ನಮ್ಮ ಸಂಘವು ಮಾರಾಟಗಾರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದು, ಕಳೆದ ವರ್ಷ ಉದ್ಭವಿಸಿದ ಹೆಚ್ಚುವರಿ ನಾರಿ ಸಾಗಾಣಿಕೆ ವೆಚ್ಚದ ಬಗ್ಗೆ ಅಂದಿನ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಮೈಸೂರಿಗೆ ಮನವರಿಕೆ ಮಾಡಿ, ಈ ರೀತಿ ನಾರಿ ಸಾಗಾಣಿಕೆ ವೆಚ್ಚ ಹೆಚ್ಚಾದರೆ ನಮ್ಮ ಮಾರಾಟಗಾರರಿಗೆ ಯೂರಿಯಾ ರಸಗೊಬ್ಬರಗಳ ಬೆಲೆ MRP ರೇಖೆಯಿಂದ ಹೆಚ್ಚಾಗುತ್ತಿದ್ದು, ರೈತರಿಗೆ ಸರ್ಕಾರ